ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂ.ಎಸ್. ಅನಂತನಾರಾಯಣ. ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಅನುಸಾಲ್ವನು ಶ್ರೀಕೃಷ್ಣನನ್ನು ಅಪಹಾಸ್ಯ ಮಾಡಿದುದು ವೃಷಕೇತುವಿಗೆ ಸಹನೆಗೆ ಬರಲಿಲ್ಲ. ಆತ ಕೋಪದಿಂದ, ದುಷ್ಟ ಅನುಸಾಲ್ವ, ಅಚ್ಯುತನ ಪರಾಕ್ರಮವನ್ನು ನೀನು ತಿಳಿಯದಿದ್ದರೇನು? ದುಷ್ಟ ಶಿಕ್ಷಣಕ್ಕಾಗಿ ಆತ ಕೈಕೊಂಡ ಸಾಹಸಗಳು ನಿನಗೇನು ಗೊತ್ತು? ಶ್ರೀಕೃಷ್ಣನೆಂಬ ಆನೆಯ ಮುಂದೆ ನೀನೊಂದು ಹುಳು. ಆತ ನಿನಗೆ ಅಳುಕುವನೇ? ಇರಲಿ, ನನ್ನೊಂದಿಗೆ ಸೆಣಸಿ ನೋಡು ಎಂದು ವೃಷಕೇತು ಬಾಣಪ್ರಯೋಗ ಮಾಡುತ್ತಾನೆ. ಕಣ್ಣಜನ ಕಣೆಗಳಂ ಕತ್ತರಿಸಿ ಹೊಸ ಹೊಸ ಒಗರ್ನ ಭೋಮಂಡಲವ ನಂಡಲೆಯಲು ಒಪ್ಪುವ ಸುವರ್ಣ ಪುಂಖದ ಸರಳ್ ಕರೆದನು ಅನುಸಾಲ್ವನು ಅದನೆಲ್ಲಮಂ ತಕ್ಷಣದೊಳು ನಿರ್ಣಯಿಸಿ ವೃಷಕೇತು ಕೈಗೊಂಡನಿಸುಗೆಯಂ ದುರ್ನಿರೀಕ್ಷಣ ಮಾದುದರಸ ಕೇಳದನೆ ಎನಗೆ ವರ್ಣಿಸುವಡರಿದು ಕೂರಂಬುಗಳಂಬರದೊಳ್ ಇಂಬಿಲ್ಲಮೆಂಬೊಲಾಯ್ತು. ಅನುಸಾಲ್ವ ಹಾಗೂ ವೃಷಧ್ವಜ ಇವರ ಯುದ್ಧದ ವೈಖರಿಯನ್ನು ವರ್ಣಿಸಲು ನನಗೆಲ್ಲಿ ಸಾಧ್ಯ ಮಹಾರಾಜ ಜನಮೇಜಯ? ತೀಕ್ಷ್ಣವಾದ ಬಾಣಗಳನ್ನು ಪರಸ್ಪರರು ಪ್ರಯೋಗಿಸುತ್ತಾ ಖಂಡಿಸುತ್ತಾ ಬಾಣೆಲ್ಲ ಬಾಣಮಯ ಮಾಡಿದ್ದಾರೆ. ಮಂಡಲಾಕೃತಿಯಲ್ಲದಿರು ನೋಡಲ್ಗೆ ಕೋದಂಡವಂ ಪುಗಿವ ಹೂಡುವ ಬಿಡುವ ಭೇದಮಂ ಕಂಡವರದಾರು ಅಸ್ತಮಯ ಮಾರುದೆಂದೆಸೆಗಳ್ ಅನುಸಾಲ್ವ ನಳವಳಿದನು ದಿಂಡುರುಳಿತಾತನ ಚತುರ್ಬಲಂ ಬಳಿಕ ಕೋದಂಡಮಂ ಕೊಂಡು ಅವನ ರಥದೆಡೆಗೆ ಬಂದು ಎಳೆದುಕೊಂಡು ಕೃಷ್ಣನ ಪದಾಂಬುಜದ ಹೊರೆಗಾಗಿ ನಡೆ ತಂದಿಳುಹಿ ಕೈ ಮುಗಿದನು. ಘೋರವಾದ ಯುದ್ಧ. ಕರ್ಣಸುತನ ಧನುಸ್ಸು ಮಂಡಲಾಕಾರವಾಗಿ ನಿಂತಂತಿದೆ. ಬಾಣವನ್ನು ಹೂಡುವ, ಗುರಿಯಿಡುವ, ಪ್ರಯೋಗಿಸುವ ಕೈಚಳಕದ ವೇಗವು ಯಾರಿಗೂ ಕಾಣುತ್ತಿಲ್ಲ. 8 ದಿಕ್ಕುಗಳು ಕಾಣದಾದವು. ಅವನ ಆಘಾತಕ್ಕೆ ಅನುಸಾಲ್ವ ಬಳಲಿದ. ಬಲವೆಲ್ಲ ನಿರ್ನಾಮವಾಯಿತು. ಕೂಡಲೇ ವೃಷಕೇತು ಅವನ ರಸಕ್ಕೆ ಹಾರಿ ಅನುಸಾಲ್ವನನ್ನು ಬಂಧಿಸಿ ಎಳೆದು ತಂದು ತಾನು ಮಾಡಿದ ಪ್ರತಿಜ್ಞೆಯಂತೆ ಶ್ರೀಕೃಷ್ಣನ ಪಾದಗಳಿಗೆ ಆತನನ್ನು ಒಪ್ಪಿಸಿದ. ಕೊಂಡಾಡಿ ಶೌರಿ ತಕ್ಕೈಸಿದಂ ದೃಪನಪ್ಪಿ ಮುಂಡಾಡಿ ಮಂದಿಸಿದನು. ಅರ್ಜುನಾದಿಗಳ್ ಇಳಿಕೆಗೊಂಡಾಡಿದರ್ತಮ್ಮ ಸಾಸಮಂ ಸತಿಯರ್ ಪೊಗಳ್ದರ್ ಈ ಕ್ಷತ್ರಿಯರುಳು ಉಂಡಾಡಿಗಳ್ ಪಲಬಲರಿದ್ದೊಡೇನು ಅಹುದಿವಂ ಗಂಡಾಡಿ ದುರುಭಾಷಗರಿಗಳ ಶಿರಂಗಳಂ ಚೆಂಡಾಡಿ ಪಗೆವನಂ ಪಿಡಿದೊಪ್ಪಿಸಿದನೆಂದೆಲ್ಲರೂ ಕರ್ಣಜನನು
ವೃಷಕೇತುವಿನ ಪರಾಕ್ರಮಕ್ಕೆ ಎಲ್ಲರೂ ಬೆರಗಾಗಿದ್ದಾರೆ. ಶ್ರೀಕೃಷ್ಣ ಅವನನ್ನು ಒಪ್ಪಿ ಕೊಂಡಾಡಿದ್ದಾನೆ. ಧರ್ಮರಾಜಾದಿಗಳೆಲ್ಲ ಆತನನ್ನು ಹೊಗಳುತ್ತಿದ್ದಾರೆ. ಸ್ತ್ರೀ ಪರಿವಾರದವರೆಲ್ಲ ಮೆಚ್ಚುಗೆ ಸೂಚಿಸುತ್ತಿದ್ದಾರೆ. ಅನೇಕರು ಉಂಡಾಡಿ ಭಂಡರು ಇದ್ದಾರೆ. ಆದರೆ ಅವರ ಮುಂದೆ ನಮ್ಮ ಕರ್ಣನ ಮಗನಾದ ವೃಷಕೇತು ಆಡಿದ ಮಾತಿನಂತೆ ಶೌರ್ಯವನ್ನು ಮೆರೆದ ಎಂದು ಹೇಳಿ ಕರ್ಣನ ಮಗನನ್ನು ಪೂರೈಸುತ್ತಿದ್ದಾರೆ. ಯುದ್ಧಶ್ರಮಂ ಪೋಯೆ ಕಂದೆರೆದನಿತರೊಳ್ ಬುದ್ಧಿ ಪಲ್ಲಡಿಸಿತನು ಸಾಲ್ವಂಗೆ ಕಂಡನ ನಿರುದ್ಧನ ಪಿತಾಮಹನ ಮೂರ್ತಿಯಂ ದೇವ ನೀನಾವನೆಂದಾನರಿಯದೆ ಬದ್ಧಮಾಯಾಪಾಶನಾಗಿ ಬಿದ್ದಿಹೆನು ಎನ್ನನುದ್ಧರಿಸು ಮರೆವೊಕ್ಕೆನು ಎನೆ ಕೇಳ್ತು ಕಂಡಜಂ ಕ್ರುದ್ಧನಾದಂ ಜರೆದು ನುಡಿದ ಕಲಿತನ ಮೆಲ್ಲಿ ಸುಡು ನಿನ್ನೊಡಲನೆಲ್ದನು. ಪ್ರಜ್ಞಾಹೀನನಾಗಿದ್ದ ಅನುಸಾಲ್ವ ಸ್ವಲ್ಪ ಹೊತ್ತಿಗೆ ಕಂದೆರೆದ. ಶ್ರೀಕೃಷ್ಣನ ಮೂರ್ತಿಯನ್ನು ಕಂಡ. ಪರಮಾತ್ಮನ ಲೀಲೆ ಆತನ ಬುದ್ಧಿ ಪಲ್ಲಟವಾಗಿ ಹೋಯಿತು. ಆತ ಭಕ್ತಿಯಿಂದ ಸ್ವಾಮಿಯನ್ನು ಕುರಿತು, ದೇವ, ನಿನ್ನನ್ನು ಅರಿಯದೆ ಅಪರಾಧಿಯಾದೆ. ಮಾಯೆಗೆ ಸಿಲುಕಿದ ನನ್ನನ್ನು ಉದ್ಧರಿಸು, ಕಾಪಾಡು ಎಂದು ಬೇಡಿದ. ಆಗ ಕೆರಳಿದ ವೃಷಕೇತು ಆಗೇನು ಬಗಳಿದೆ ಎಂದು ಅವನನ್ನು ಮೂದಲಿಸುತ್ತಿದ್ದಾನೆ. ರೋಷಮೇತಕೆ ಮರುಳೆ ವೃಷಕೇತು ಕೃಷ್ಣನಂ ದ್ವೇಷದಿಂಬೈದೊಡಂ ತನ್ನ ಮನವಾರೆ ಸಂತೋಷದಿಂ ದುತಿಗೈದೊಡಂ ಪೋಗದಿರ್ದಪುವೆ ಕೋಟಿ ಜನ್ಮದೊಳೊದವಿದ ದೋಷಗಳು ಇಂದು ವೀರಾವೇಶದಿಂದೆ ನಾಂ ದೂಷಿಸಿದೊಡೆ ಈ ದಯಾಂಬುಧಿಕಾಯ ದುಳಿವನೇ ವಿಶೇಷ ಸುಕೃತದ ಫಲಂ ದೊರೆದುದು ಎನಗೆಲ್ದು ಅವಂ ಬಿದ್ದನು ಅಚ್ಯುತನಂಘ್ರಿಗೆ. ದುಷ್ಟನಾಗಿದ್ದ ದಾನವ ಅನುಸಾಲ್ವ ಪರಮಾತ್ಮನ ಇಚ್ಛೆಯಂತೆ ಕ್ಷಣ ಮಾತ್ರದಲ್ಲಿ ಭಕ್ತನಾಗಿ ಪರಿವರ್ತಿತನಾಗಿದ್ದಾನೆ. ಮೂದಲಿಕೆಯ ಮಾತುಗಳಿಂದ ಚುಚ್ಚಿದ ವೃಷಕೇತುವನ್ನು ಕುರಿತು ಆತ ಹೇಳುತ್ತಿದ್ದಾನೆ, ವೃಷಕೇತು, ಈ ಪರಮಾತ್ಮನಿಗೆ ಎಲ್ಲವೂ ಒಂದೇ. ಹೊಗಳಿದರೆ ಪ್ರಾರ್ಥನೆ, ಕೋಪದಿಂದ ತೆಗಳಿದರೆ ನಿಂದಾಸ್ತುತಿ. ಕೋಟಿ ಜನ್ಮಗಳ ಪಾಪವನ್ನು ಕಳೆಯುವವನು ಅವನು. ಅನೇಕ ಜನ್ಮಗಳ ಸುಕೃತದಿಂದ ಈಗ ನನಗೆ ಜ್ಞಾನೋದಯವಾಯಿತು ಎನ್ನುತ್ತಾ ಶ್ರೀಕೃಷ್ಣನ ಪಾದಗಳಿಗೆ ಎರಗುತ್ತಾನೆ ಅನುಸಾಲ್ವ. ನಗುತ ಮಧುಸೂದನಂ ಪ್ರೀತಿಯಿಂದಾತನಂ ತೆಗೆದಪ್ಪಿ ನೀನಿಂದು ಮೊದಲಾಗಿ ದಿವಿಜರ್ಗ್ಯ ಪಗೆಯನಿಸದೆ ಎಂಬೊಡನೆ ಧರ್ಮಜನ ಯಜ್ಞದ ಸಹಾಯ ಕಿಲ್ಲಿಪ್ಪುದು ಎಂದೋ ಮಿಗೆ ಮನ್ನಿಪನಿತರೊಳ್ ಪ್ರದ್ಯುಮ್ನದುಳಿದ ಸೇನೆಗಳೆಲ್ಲ ಮಂ ಗೆಲ್ದು ತುರಗಮಂ ಬಿಡಿಸಿಕೊಂಡು ಅಗಧರನ ಸಂಬುಖಕ್ಕೆ ತಂದು ನಿಲ್ಲಿಸಿದ
ಇತ್ತ ಭಾಷೆಗುತ್ತರಮಾಗೆ ಅನುಸಾಲ್ವನ ಮಾತುಗಳನ್ನು ಕೇಳಿ ಶ್ರೀಕೃಷ್ಣ ಪರಮಾತ್ಮ ಸಂತುಷ್ಟನಾಗಿದ್ದಾನೆ. ಆತ ಪ್ರೀತಿಯಿಂದ ಅನುಸಾಲ್ವನನ್ನು ತೊಬ್ಬಿ, ಅನುಸಾಲ್ವ, ಇನ್ನು ಮುಂದೆ ದೇವಶತ್ರುವಾಗದೆ ಧರ್ಮಜನ ಯಜ್ಞಕ್ಕೆ ಸಹಕಾರಿಯಾಗಿರು ಎಂದು ಆದೇಶಿಸುತ್ತಾನೆ. ಅದೇ ವೇಳೆಗೆ ಪ್ರದ್ಯುಮ್ನ ಅನುಸಾಲ್ವನ ಉಳಿದ ಸೇನೆಯನ್ನು ಸೋಲಿಸಿ ಯಜ್ಞಾಶ್ವವನ್ನು ತರುತ್ತಾನೆ. ಮಾಡಿದ ಪ್ರತಿಜ್ಞೆಯಂತೆ ನಡೆದೆ ಎಂದು ಎಲ್ಲರೂ ಆತನನ್ನು ಹೊಗಳುತ್ತಿದ್ದಾರೆ. ಬಳಿಕ ಜಯಲಾಭದಿಂದ ಅಸುರಾರಿ ಪಾಂಡವರ್ ಮೊಳಗುವ ನಿಖಿಳವಾದ್ಯ ಕುಲದಿಲ್ದೆ ವಂದಿಗಳ ಕಳಕಳದ ರಭಸದಿಂ ಬಳಸಿದ ಸಮಸ್ತ ಪುರುಷ ಸ್ತ್ರೀ ಕದಂಬರೊಡನೆ ಪೊಳಲಂ ಪುಗಲ್ಕೆ ಆಯುಧಿಷ್ಠಿರ ನರೇಶ್ವರಂ ನಿಯಂಗಳಿತ್ತ ನಿಬರಲ್ಲರಂ ಸತ್ಕರಿಸಿ ಕಳುಹಿ ನಿಜ ಭವನದೊಳ್ ದೇವಪುರ ಲಕ್ಷ್ಮೀಪತಿಯನು ಉಪಚರಿಸುತ್ತಿದ್ದನು. ವಾದ್ಯಘೋಷ ತೂರ್ಯಘೋಷಗಳೊಡನೆ ಸ್ತ್ರೀ ಪುರುಷರೆಲ್ಲರೂ ಗೆಲುವಿನ ಸಂಭ್ರಮದಿಂದ ಹಸ್ತಿನಾಪುರಕ್ಕೆ ಬರುತ್ತಿದ್ದಾರೆ. ಅಲ್ಲಿ ಧರ್ಮರಾಜ ಎಲ್ಲರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಭವನಗಳನ್ನು ನೀಡಿ ಉಪಚರಿಸುತ್ತಿದ್ದಾನೆ. ದೇವಪುರದ ಲಕ್ಷ್ಮೀಕಾಂತನನ್ನು ಓಲೈಸುತ್ತಾ ಪಾಂಡವರೆಲ್ಲರೂ ಪರಮ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದಾರೆ. ಪ್ರಿಯ ಕೇಳುಗರೆ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 7ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಇನ್ನು ಮುಂದೆ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ. ಅಧ್ವರೋಪಕ್ರಮದೊಳ್ ಅಮಲಹಯಮೈದೆ ನೀಲಧ್ವಜನ ಪಟ್ಟಣದೊಳ್ ಅಗ್ನಿಯಂ ಕಂಡು ಅರಿಬಲಧ್ವಂಸಿ ಪಾರ್ಥನವಂ ಜಯಿಸಿ ಭಂಕದಿಂ ತನ್ನ ಪುರಮಂ ಪೊಕ್ಕನು ಅಶ್ವಮೇಧಯಾಗ ಪ್ರಾರಂಭವಾಗಿ ಯಾಗದ ಕುದುರೆ ನೀಲಧ್ವಜನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಅಳಿಯನಾಗಿದ್ದ ಅಗ್ನಿಯ ದರ್ಶನವಾಗಿ ವೀರನಾದ ಪಾರ್ಥನು ಜಯಶಾಲಿಯಾಗುತ್ತಾನೆ. ಸೋತ ನೀಲಧ್ವಜನು ತನ್ನ ಪಟ್ಟಣಕ್ಕೆ ಹೋಗುತ್ತಾನೆ ಎನ್ನುವುದು ಈ ಸಂಧಿಯ ಕಥೆ. ರಾಯಕೇಳ್ ಅನುಸಾಲ್ವನಂ ಕೂಡಿಕೊಂಡು ಕಮಲಾಯತಾಂಬಕನು ಅಖಿಳಯಾದವರ ಗಣನದಿಲ್ದ ಆಯುಧಿಷ್ಠಿರ ನೃಪನ್ ಸನ್ಮಾನಮಂ ತಳೆಯುತ್ತಿರೇ ಜಾಹ್ನವಿ ತಟದೊಳ್ ಆಯಿತಧ್ವರ ಶಾಲೆ ಶಾಸ್ತ್ರ ವಿಶ್ರುತದ ವಿವಿಧಾಯತ ವಿಚಿತ್ರ ವೈಭವದಿಲ್ದೆ ಬಳಿಕ ಮಹಾಯಾಗದ ಅನುಪಮ ಪ್ರಾರಂಭ ಕಾಲದ ವಸಂತ ಋತು ಸಂಭವಿಸಿತು. ಜೈಮಿನಿ ಮಹಾಮುನಿಗಳು ಜನಮೇಜಯ ಮಹಾರಾಜನನ್ನು ಕುರಿತು ಹೇಳುತ್ತಿದ್ದಾರೆ. ಮಹಾರಾಜ ಕೇಳು, ಭಕ್ತನಾದ ಅನುಸಾಲ್ವನನ್ನು ಕೂಡಿಕೊಂಡು
ಕಮಲೇಕ್ಷಣನಾದ ಶ್ರೀಕೃಷ್ಣನು ಯಾದವರ ಪರಿವಾರದೊಂದಿಗೆ ಯುಧಿಷ್ಠಿರನ ಆತಿಥ್ಯವನ್ನು ಸ್ವೀಕರಿಸುತ್ತಾ ಹಸ್ತಿನಾಪುರದಲ್ಲಿ ಸಂತೋಷದಿಂದಿದ್ದಾನೆ. ಇತ್ತ ದೇವಗಂಗೆ ಭಾಗೀರಥಿ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣವು ಯಥಾಶಾಸ್ತ್ರೀಯವಾಗಿ ವೈಭವಪೂರ್ವಕವಾಗಿ ನಡೆದಿದೆ. ಮಹಾಯಾಗವನ್ನು ಪ್ರಾರಂಭಿಸುವ ಯೋಗ್ಯ ಕಾಲವಾದ ವಸಂತ ಋತು ಪ್ರಾರಂಭವಾಗುತ್ತಿದೆ. ಒಂದೆಡೆಯೊಳ್ಳಂ ತನಗೆ ನಿಲವಿಲ್ಲದೆ ಅತಿವೇಗದಿಂದೆ ನಿರುತಂ ಪ್ರಬಲವಾಗಿ ಬೀಸುವ ಗಾಳಿ ಚಂದನ ದ್ರುಮಮಂ ತೊಡರ್ದ ಅಹಿಗಳ್ ಆಹಾರವಂ ಕೊಂಡುಕೊಂಡು ಮಿಕ್ಕುಮಂದತ್ವಮಂ ತಳೆದು ಮಲಯಾಚಲದ ಸೀಮೆಯಿಲ್ದ ಸರಸಿಜದೊಳ್ ಭ್ರಮಿಸುವ ಮರಿದುಂಬಿಗಳ ವೃಂದಮಂ ಕೂಡಿಕೊಂಡು ಅಲೆವೆಲರ್ ಬಂದುದು ವಿರಹಿಗಳ್ ಎದೆಯಾರದುವಂತೆ ವಸಂತ ಋತುವಿನ ಪ್ರಾರಂಭದಲ್ಲಿ ಬೀಸಿ ಬರುತ್ತಿರುವ ಮಂದಾಲಿನವನ್ನು ಕುರಿತು ಕವಿ ಲಕ್ಷ್ಮೀಶ ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾನೆ. ಈವರೆವಿಗೂ ರಭಸದಿಂದ ಒಂದೆಡೆ ನಿಲ್ಲದೆ ವೇಗವಾಗಿ ಚಲಿಸುತ್ತಿದ್ದ ಗಾಳಿ ಚಂದನದ ಮರಗಳನ್ನು ದಾಟಿ ಅಲ್ಲಿದ್ದ ಹಾವುಗಳಿಗೆ ಆಹಾರವಾಗಿ ಬದುಕಿ ಉಳಿದ ಗಾಳಿ ಮಂದ ಮಂದವಾಗಿ ನಡೆಯುತ್ತಾ ಮಲಯ ಪರ್ವತದ ಸೀಮೆಯಲ್ಲಿ ಹಾದು ಸರೋವರದಲ್ಲಿ ಕ್ರೀಡಿಸುತ್ತಿದ್ದ ಮರಿದುಂಬಿಗಳ ಸಮೂಹವನ್ನು ಕೂಡಿಕೊಂಡು ವಿರಹಿಗಳ ಎದೆಯನ್ನು ಒಣಗಿಸಲು ನಿಧಾನವಾಗಿ ಬರುತ್ತಿದೆ. ಮಿರುಗುವ ತಳಿರ್ದೋರಣಂಗಳಂ ಕಟ್ಟಿಸುತ್ತೆ ಮರಿಗೋಗಿಲ್ಗಳ ಬಾಯ್ಗಳ ಬಲಿದ ಬಂಧನದ ಸೆರೆಗಳಂ ಬಿಡಿಸುತ್ತೆ ತುಂಬಿಗಳದಳಗೆ ಕಮ್ಮಲಗಳಂ ಸೂಜೆ ಬಿಡುತ್ತೆ ಕಿರುವೆಲರೊಳ್ ಎತ್ತಲುಂ ಸಾರಿಸುತ್ತೆ ವಿರಹಿಗಳ ನೆರಗಿಸುತ್ತೆ ಜೊನ್ನದ ಜಸಂ ಪೆರ್ಚೆ ಮಧುದ್ರಪಂ ಪೊರಮಟ್ಟುಮಾಗಿಯನ್ನುಡುಗಿಸಿ ಸಮಸ್ತವನ ರಾಷ್ಟ್ರಮಂ ಕೈಕೊಂಡನು. ವಸಂತ ಋತುವಿನೊಂದಿಗೆ ಮಧುಮಾಸ ಅಡಿಯಿಡುತ್ತಿದೆ. ಕಾಡಿನ ಎಲ್ಲೆಡೆ ಮರಗಳ ಎಲೆಗಳು ಚಿಗುರುತ್ತಿವೆ. ಅವು ತೋರಣದಂತೆ ಕಂಗೊಳಿಸುತ್ತಿವೆ. ಈವರೆವಿಗೂ ಬಾಯಿ ಹೊಲಿದುಕೊಂಡಿದ್ದ ಮರಿಕೋಗಿಲೆಗಳ ಬಾಯಿಯ ಬೀಗ ತೆರೆದುಕೊಳ್ಳುತ್ತಿದೆ. ಅವು ಮಧುರವಾಗಿ ಹಾಡಲು ಪ್ರಾರಂಭಿಸಿವೆ. ದುಂಬಿಗಳ ಗುಂಪಿಗೆ ಸೂರೆಗೊಳ್ಳಲು ಹೊಸ ಹೂವುಗಳು ಅರಳಿ ನಿಂತಿವೆ. ತಂಗಾಳಿ ಬೀಸುತ್ತಾ ವಿರಹಿಗಳನ್ನು ಸೋಲಿಸುತ್ತಿದೆ. ಬೆಳುದಿಂಗಳ ಯಶಸ್ಸು ಹೆಚ್ಚುವಂತೆ ಮಾಗಿಯನ್ನು ಉಡುಗಿಸುತ್ತಾ ವಸಂತ ನೃಪಾಲ ವನರಾಷ್ಟ್ರವನ್ನು ಆಕ್ರಮಿಸುತ್ತಿದ್ದಾನೆ. ಪಸಮಾ ಅಶೋಕೆಯೊಳ್ ಮರಿದುಂಬಿ ಕೋಗಿಲೆಯೊಳ್ ಯಶವ ಸಂಪಗೆ ಪೊಚ್ಚ ಪೊಂದಾವರೆಯೊಳ್ ಒಪ್ಪಡಿಸಿದ ಮಲ್ಲಿಗೆಯಲರ್ ಬೆಳತ ಬೆಳ್ದಿಂಗಳೊಳ್ ಗಿಳಿಬಿಂಡು ಬನಸಿರಿಯೊಳು ಎಸೆದು ಒಂದೊಂದರೊಳ್ ಮಧುಮಾಸ ಕಂಕಜನ ದೆಸೆಯಂತೆ ಎಸೆವುದೊಂದೊಂದರೊಳ್ ಮಧುಮಾಸ ಕಂಕಜನ ದೆಸೆಯಂತೆ ಖತಿಯಂತೆ ಧನದಂತೆ ಜಸದಂತೆ ಪೆಸುರು ಬೆಳಸಿನಂತೆ ಕಂಪಸಿತಂ ಪಳದಿ ಪಳಕು ಪಚ್ಚೆಗಳ ಬಣ್ಣದಿಂದೆ
ಮಧುಮಾಸ ಬಂದಾಗ ಹೊಸ ಮಾವು ಅಶೋಕ ವೃಕ್ಷದಲ್ಲೂ, ಮರಿದುಂಬಿಗಳ ಗುಂಜಾರವವು ಕೋಗಿಲೆಯ ಕೂಜನದಲ್ಲೂ, ಸಂಪಗೆಯ ಸುವಾಸನೆ ಕಮಲ ಪುಷ್ಪಗಳಲ್ಲೂ, ಅರಳಿದ ಮಲ್ಲಿಗೆಯ ಬಿಳುಪು ಬಣ್ಣ ಬೆಳುದಿಂಗಳಲ್ಲೂ, ಗಿಳಿಯ ಹಿಂಡು ಬನಸಿರಿಯಲ್ಲೂ ಒಂದರೊಳಗೊಂದು ಬೆರೆತಿವೆ. ಇದು ಮನ್ಮಥನ ದೆಸೆಯಂತೆ, ಕೋಪದಂತೆ, ಐಶ್ವರ್ಯದಂತೆ, ಕೀರ್ತಿಯಂತೆ, ಹಸುರು ಬೆಳಸಿನಂತೆ ಕೆಂಪು, ಕಪ್ಪು, ಹಳದಿ, ಬಿಳುಪು ಹಾಗೂ ಪಚ್ಚೆಯ ಬಣ್ಣಗಳಿಂದ ಕಂಗೊಳಿಸುತ್ತಿವೆ. ಇದೊಂದು ಯಥಾನ್ವಯಾಲಂಕಾರದ ಪದ್ಯ. ಲಕ್ಷ್ಮೀಶನಂತಹ ಪ್ರತಿಭಾಶಾಲಿ ಕವಿಗಳಿಗೆ ಮಾತ್ರ ಇಂಥ ರಚನೆ ಸಾಧ್ಯ. ಪದ್ಯದ ಪೂರ್ವಾರ್ಧದಲ್ಲಿರುವ ಪ್ರತಿಯೊಂದು ಉಪಮೇಯಕ್ಕೂ ಉತ್ತರಾರ್ಧದ ಒಂದೊಂದು ಉಪಮಾನವನ್ನು ಜೋಡಿಸುತ್ತಾ ಸಾಗಿರುವ ಪರಿ ಅನ್ಯಾದೃಶವಾದುದು. ತಳಿತೆಸೆವತರುಗಳ ನೆಳಲ್ಗಳಂ ಸಾರ್ದು ಶೀತಳದ ನಿರ್ಮಲ ಸುವಾರಿಯ ನೀಂಟಿ ನವ್ಯ ಪರಿಬಳದಿಂದೆ ಸೊಗಸು ತೀಡುವ ತೆಳುವೆಲರ್ಗೆ ಮೈಯೊಡ್ಡಿ ಮಾರ್ಗಶ್ರಮವನು ಕಳೆರಧ್ವಗರು ಮಾರ್ಗಶ್ರಮವನು ಕಳೆದರಧ್ವಗರು ಓಪರೊಳ್ಳೆರದು ವಿರಹಿಗಳ್ ಮಲಯಜದ ಘನಸಾರದೊಳ್ ತಂಪುವೆತ್ತು ನಿಚ್ಚಳದ ಕರುವಾಡದೊಳ್ ಭೋಗಿಸಿದರು ಅಂದು ಚೈತ್ರಾಗಮದ ಸಂಭ್ರಮದೊಳು. ಚೈತ್ರ ಮಾಸದ ಹಗಲು ಮಾರ್ಗದಲ್ಲಿ ನಡೆಯುವ ದಾರಿಗರು ಚಿಗುರಿದ ಮರಗಳ ನೆರಳುಗಳಲ್ಲಿ ನಿಂತು ನಿರ್ಮಲವಾದ ತಂಪಾದ ನೀರನ್ನು ಕುಡಿದು ಸುಗಂಧಪೂರಿತವಾದ ತಂಗಾಳಿಗೆ ಮೈಯೊಡ್ಡಿ ಮಾರ್ಗಶ್ರಮವನ್ನು ಕಳೆದುಕೊಳ್ಳುತ್ತಿದ್ದಾರೆ. ವಿರಹಿಗಳು ಕರುಮಾಳೆಗಳಲ್ಲಿ ಶ್ರೀಗಂಧದ ತಂಗಾಳಿಗಳಿಂದ ತಂಪನ್ನು ಪಡೆದು ತಮ್ಮ ಪ್ರಿಯರೊಂದಿಗೆ ಕ್ರೀಡಿಸುತ್ತಿದ್ದಾರೆ. ಆ ಚೈತ್ರ ಮಾಸಮೆಸೆದುದು ಧರ್ಮಜನ ಕೀರ್ತಿ ಭೂಚಕ್ರಮಂಬು ಸುಖಿದಂತೆ ಬೆಳುದಿಂಗಳಿರೆ ಯಾಚಕರ ನೆತ್ತಲುಂ ಕೂಗಿ ಕರೆವಂತೆ ಉಲಿಯೆ ಕೋಗಿಲೆಗಳ್ ಇಳೆಯ ಜನದ ಲೋಚನ ಕುದಯಿಪ ಪಸದಂತೆ ಚೋದಾಕುರಂ ಗೋಚರಿಸೆ ಪಾತಕಕ್ಷಯದಂತೆ ಮಾಗಿಯ ವಿಮೋಚನಂ ಕಾಣಿಸಲ್ ಪುಣ್ಯವಾಸನೆಯಂತೆ ದಕ್ಷಿಣದ ವಾಯು ಸುಳಿಯೇ ಚೈತ್ರ ಮಾಸದ ಒಂದೊಂದು ಘಟನೆಯನ್ನು ಕವಿ ಕಥೆಯೊಂದಿಗೆ ಜೋಡಿಸುತ್ತಿದ್ದಾನೆ. ಬೆಳುದಿಂಗಳು ಎಲ್ಲ ಕಡೆಯಲ್ಲೂ ಹರಡಿದೆ. ಅದು ಧರ್ಮರಾಜನ ಕೀರ್ತಿ ಭೂಲೋಕದಲ್ಲೆಲ್ಲ ಹರಡಿದಂತೆ ಕಾಣುತ್ತಿದೆಯಂತೆ. ಕೋಗಿಲೆಗಳು ಕುಹೂ ಕುಹೂ ಎಂದು ಕೂಗುತ್ತಿವೆ. ಅದು ಯಾಚಕರನ್ನು ಇಲ್ಲಿ ಬನ್ನಿ, ಬೇಕಾದ್ದನ್ನು ಪಡೆಯಿರಿ ಎಂದು ಹೇಳುವಂತೆ ಕೂಗುತ್ತಿದೆಯಂತೆ. ಪಾಪರಾಶಿಗಳು ಕ್ಷಯವಾಗುವಂತೆ ಮಾಗಿಯು ಅಡಗಿ ಹೋಗಿದೆಯಂತೆ. ಪುಣ್ಯವಾಸನೆಯು ಬೀಸಿ ಬರುವಂತೆ ದಕ್ಷಿಣ ದಿಕ್ಕಿನಿಂದ ಮಂದ ಮಾರುತವು ಬೀಸಿ ಬರುತ್ತಿದೆಯಂತೆ. ಧಾತ್ರೀಶ ಕೇಳ್ಬಳಿಕ ಧರ್ಮಜಂ ತಾಬರಸ ನೇತ್ರ ವೇದವ್ಯಾಸರಾಜ್ಞೆಯಿಂದ ಅಖಿಳರ್ಷಿಗೋತ್ರದ ಮುನಿಗಳೆಲ್ಲರಂ ಕರೆಸಿ ಮೇಲವರನುಜ್ಞೆಯಿಂದ ಆ ಯಜ್ಞದ ಸೂತ್ರ ಪ್ರಕಾರದಿಂದ ಆರಾಧಿಸುವ ಬಹಿಕ್ಷೇತ್ರದ ದ್ವರ ಶಾಲೆಯೊಳ್ ದೀಕ್ಷೆಯಂ ತಳೆದು ಚೈತ್ರಸಿತ ಪೂರ್ಣವಾಸಿಯ ದಿನದ ಬಿಟ್ಟನು
ಅರ್ಚಿಸಿ ಹಯವನುತ್ಸವದೊಳು ಮಹಾರಾಜ ಜನಮೇಜಯ ಕೇಳು. ನಂತರ ಧರ್ಮರಾಜನು ಪರಮಾತ್ಮನ ಅಪ್ಪಣೆಯಂತೆ ವೇದವ್ಯಾಸರ ಅನುಜ್ಞೆಯನ್ನು ಪಡೆದು ಸಕಲ ಋಷಿವೃಂದವನ್ನೂ ಕರೆಸಿದ್ದಾನೆ. ಅವರೆಲ್ಲರ ಅನುಜ್ಞೆಯಂತೆ ಯಜ್ಞವನ್ನು ಸೂತ್ರಶಾಸ್ತ್ರ ಪ್ರಕಾರವಾಗಿ ಪ್ರಾರಂಭಿಸುತ್ತಿದ್ದಾನೆ. ಹೊರಗಣ ಕ್ಷೇತ್ರದಲ್ಲಿ ಅಧ್ವರಶಾಲೆಯ ನಿರ್ಮಾಣವಾಗಿದೆ. ಧರ್ಮರಾಜನು ದೀಕ್ಷಿತನಾಗಿ ಚೈತ್ರ ಮಾಸದ ಹುಣ್ಣಿಮೆಯಂದು ಯಜ್ಞವನ್ನು ಪ್ರಾರಂಭಿಸುತ್ತಿದ್ದಾನೆ. ಅದೇ ದಿನ ಉತ್ತಮಾಶ್ವವನ್ನು ಅರ್ಚಿಸಿ ಅದರ ಹಣೆಯ ಮೇಲೆ ಲೇಖನವನ್ನು ಬರೆದು ಆ ಕುದುರೆಯನ್ನು ಬಿಡುತ್ತಿದ್ದಾರೆ. ಇಂದು ಕುಲದ ಕಳೆಯ ಪಾಂಡುವ ಸುಧಾಪಾಲನಂದನ ಯುಧಿಷ್ಠಿರ ನರೇಂದ್ರನ ಅಧ್ವರಹಯಂ ಇರಂ ದಿಟ್ಟರಾದೊಡಂ ಕಟ್ಟಿಕೊಳ್ಳಲ್ ಆರ್ಪೊಡಿಳೆಯಂಬೀಲಿಪಿಯನು ಸಂಧಿಸಿ ಬರದ ಕನಕಪಟ್ಟಮನು ಅದರ ಪಣೆಯೊಳ್ ವಂದಿಸಿ ತುರಂಗಮವನು ಅಮಲ ವಸ್ತ್ರಾಭರಣದಿಂ ದಿವ್ಯ ಗಂಧಮಾಲ್ಯಾಕ್ಷತೆಗಳಿಂದ ಅಲಂಕರಿಸಿ ಬಿಟ್ಟರ್ ಶುಭದೊಳು ಚೈತ್ರ ಮಾಸದ ಹುಣ್ಣಿಮೆಯ ದಿನ ಚಿತ್ರಾ ಪೌರ್ಣಿಮೆಯಂದು ಯಜ್ಞಾಶ್ವವನ್ನು ಸಕಲ ವಿಧವಾದ ಪೂಜೆಗಳಿಂದ ಅರ್ಚಿಸಿ ವಸ್ತ್ರಾಭರಣಗಳನ್ನು ಹೊದಿಸಿ ಗಂಧಮಾಲ್ಯಾದಿಗಳಿಂದ ಅಲಂಕರಿಸಿ ಆ ಕುದುರೆಯ ಹಣೆಯ ಪಟ್ಟಿಯ ಮೇಲೆ ಇದು ಚಂದ್ರವಂಶ ಪ್ರಸೂತನಾದ ಪಾಂಡು ಮಹಾರಾಜನ ಮಗನಾದ ಯುಧಿಷ್ಠಿರ ನರೇಂದ್ರನು ಯಜ್ಞ ಮಾಡುತ್ತಿರುವ ಅಶ್ವಮೇಧದ ಕುದುರೆ. ಈ ಕುದುರೆಯನ್ನು ಯಾರಾದರೂ ಶಕ್ತಿ ಇರುವವರು ಕಟ್ಟಿಕೊಳ್ಳಬಹುದು. ನಂತರದಲ್ಲಿ ಬರುವ ಸೇನೆಯೊಂದಿಗೆ ಯುದ್ಧಕ್ಕೆ ಸಿದ್ಧರಾಗಬೇಕು ಎಂದು ಚಿನ್ನದ ತಗಡಿನಲ್ಲಿ ಒಂದು ಲೇಖನವನ್ನು ಬರೆಸಿ ಅದನ್ನು ಕುದುರೆಯ ಹಣೆಗೆ ಕಟ್ಟಿ ಆ ಕುದುರೆಯನ್ನು ಪೂಜಿಸಿ ಬಿಡುತ್ತಿದ್ದಾರೆ. ಶ್ಲಾಘ್ಯದಿಂದಾದ ಮಜ್ಜನ ಭೋಜನದ ಸದಾರೋಗ್ಯದಿಂ ತಾಂಬೂಲ ವಸ್ತ್ರಭೂಷಣದ ಸೌಭಾಗ್ಯದಿಂ ಕುಸುಮ ಪರಿಮಳ ಲೇಪನಂಗಳಿಂ ಸ್ತ್ರೀ ಪುರುಷರು ಏಕಾಂತಗೆ ಯೋಗ್ಯವಹ ಸಜ್ಜವನೆಯೊಳಗೆ ಈರ್ವರುಂ ದಿವ್ಯ ಭಾಗ್ಯಮೆನಿ ಪೊಂದು ಮಂಚದೊಳೊರಗಿ ಕಾಮ ವೈರಾಗ್ಯಮಾಗಿರ್ಪುದು ಅಸಿಪತ್ರಂ ವ್ರತಂ ತದ್ವ್ರತದೊಳ್ ಅರಸನಿರುತ್ತಿದ್ದನು. ಉತ್ತಮವಾದ ಮಜ್ಜನ ಭೋಜನಗಳು, ಆರೋಗ್ಯಪೂರ್ಣವಾದ ಶರೀರ, ತಾಂಬೂಲ ವಸ್ತ್ರಾದಿಗಳಿಂದ ಅಲಂಕಾರ ಮಾಡಿಕೊಂಡಿರುವುದು, ಕುಸುಮ ಪರಿಮಳಗಳಿಂದ ಮೈಯನ್ನು ಲೇಪಿಸಿಕೊಂಡಿರುವುದು, ಸ್ತ್ರೀ ಪುರುಷರು ಏಕಾಂತದಲ್ಲಿ ಇರಲು ಯೋಗ್ಯವಾದ ಸಜ್ಜೆಯ ಮನೆಯಲ್ಲಿ ಇರುವುದು. ಆದರೆ ಈ ಎಲ್ಲ ದಿವ್ಯ ಭೋಗಗಳ ಜತೆಗೆ ಒಂದೇ ಮಂಚದಲ್ಲಿ ಪತಿಪತ್ನಿಯರು ಇದ್ದು ಕಾಮವೈರಾಗ್ಯ ಮೂರ್ತಿಗಳಾಗಿ ಬ್ರಹ್ಮಚರ್ಯವನ್ನು ಪಾಲಿಸುವುದು. ಇದಕ್ಕೆ ಅಸಿಧಾರಾ ವ್ರತ ಎಂದು ಕರೆಯುತ್ತಾರೆ. ಇಂತಹ ವ್ರತವನ್ನು ಧರ್ಮರಾಜ ಹಾಗೂ ದ್ರೌಪದಿ ಇಬ್ಬರು 1 ಸಂವತ್ಸರ ಕಾಲ ಆಚರಿಸಲು ಪಣತೊಟ್ಟು ಯಜ್ಞದೀಕ್ಷಿತರಾಗಿದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್.
ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.